ಸೊ ಬಿಗ್ ಬಾಸ್ ಸೀಸನ್ 11 ಟಿಕೆಟ್ ಟು ಫಿನಾಲೆ ಫಸ್ಟ್ ಎಪಿಸೋಡ್ ಪಾಲಿಟಿಕ್ಸ್ ಮೋಸ ಇವೆರಡೇ ಮೈನ್ ಪಾಯಿಂಟ್ ಆಗಿ ನಡೆದಿತ್ತು. ರಜತ್ ವಿಲನ್ ಆಗಿ ಮನೆಗೆ ಹೋಗೋ ಟಿಕೆಟ್ ಕೊಡ್ತಾರೆ 5 ಜನಕ್ಕೆ. ಅದರಲ್ಲಿ ಹನುಮಂತಿಗೆ ಟಿಕೆಟ್ ಕೊಟ್ಟಿದ್ ಮಾತ್ರ ಪರ್ಸನಲ್ ಪ್ರಾಬ್ಲಮ್ ಇಂದಲ್ಲ. ಇನ್ನು ಹನುಮಂತು, ಚೈತ್ರ, ಗೌತಮಿ ಹತ್ರ ಜೋರ ಮಾತಾಡೋ ಟೋನು ಮೋಕ್ಷಿತಾ ಭೋವೇಗೌಡ ಬಂದಾಗ ರಜತ್ ಹತ್ರ ಇರಲ್ಲ. ಈಗ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಬರೋಣ. ಮನೆಗೆ ಹೋಗೋ ಟಿಕೆಟ್ ತಗೊಂಡಿರೋ 5 ಜನ ಒಳಗಾಡ್ತಾ ಇರ್ತಾರೆ. ಸೇಫ್ ಏರಿಯಾದಲ್ಲಿ 3 ಜನ ಇರ್ತಾರೆ. ಕ್ಯಾಪ್ಟನ್ ರಜತ್ ಆಡಂಗಿಲ್ಲ. ಸೊ ತ್ರಿವಿಕ್ರಮ್, ಮಂಜು, ಧನರಾಜ್ ಹೊರಗಡೆ ಇರ್ತಾರೆ. ಒಂದೊಂದು ರೌಂಡ್ ಅಲ್ಲೂ ಗೆದ್ದಿರೋರು ಒಳಗಡೆ ಬರಬೇಕು. ಆ ಒಳಗಡೆ ಇರೋ 3 ಜನರಲ್ಲಿ ಒಬ್ರು ಹೊರಗಡೆ ಬರಬೇಕು. ಇದರಲ್ಲಿ ಮಂಜು, ತ್ರಿವಿಕ್ರಮ್ ಮೊದಲೇ ಮಾತಾಡ್ಕೊಂಡ್ಬಿಟ್ಟಿದ್ರು. ಸೊ ಅಲ್ಲಿ ಪ್ಯೂರ್ ಪಾಲಿಟಿಕ್ಸ್ ನಡೀತಾ ಇತ್ತು. ಸೊ ಸದ್ಯಕ್ಕೆ ಫಸ್ಟ್ ರೌಂಡ್ ಅಲ್ಲಿ ಒಮ್ಮತ ಬರಲ್ಲ. ಅದಕ್ಕೆ ಬಿಗ್ ಬಾಸ್ ಇಂಟರ್ಫಿಯರ್ ಆಗಿ ಗೆದ್ದಿರೋರಿಗೆ ಚಾನ್ಸ್ ಕೊಟ್ರು. ಅದಕ್ಕೆ ಭವ್ಯ ಮಂಜುನ್ ತೆಗೆದ್ರು. ಇಲ್ಲ ಅಂದಿದ್ರೆ ಅಲ್ಲಿ ಧನರಾಜ ಹೊರಗಡೆ ಹೋಗ್ತಾ ಇದ್ರು. ಆಮೇಲೆ ಧನರಾಜ್, ತ್ರಿವಿಕ್ರಮ್ ಸೇರಿ ಭವ್ಯನ ತೆಗಿತಾರೆ. ಆ ಟೈಮಲ್ಲಿ ಧನರಾಜ್ ಪ್ಲೇಸ್ ಅಲ್ಲಿ ಮಂಜು ಇದ್ದಿದ್ರೆ ಭವ್ಯ, ತ್ರಿವಿಕ್ರಮ್ ಸೇರಿ ಮಂಜುನ್ ತೆಗಿತಾ ಇದ್ರು. ನೆಕ್ಸ್ಟ್ ರೌಂಡ್ ಅಲ್ಲಿ ಮಂಜು, ತ್ರಿವಿಕ್ರಮ್ ಸೇರಿ ಧನರಾಜ್ನ ತೆಗೆದ್ರು. ನೆಕ್ಸ್ಟ್ ರೌಂಡ್ ಅಲ್ಲಿ ತ್ರಿವಿಕ್ರಮ್, ಮಂಜು ಹೊರಗಡೆ ಹೋಗಕ್ಕೆ ಇಷ್ಟಪಡಲ್ಲ. ಗೆದ್ದಿರೋ ಹನುಮಂತು ಮೋಕ್ಷಿತನ ಹೊರಗಡೆ ಕಳಿಸ್ತಾರೆ. ಸೊ ಇದು ಪ್ಯೂರ್ ಪಾಲಿಟಿಕ್ಸ್. ಇದು ಸೈಡ್ ಗಿಡೋಣ. ಇನ್ನು ಆಟ ಫೇರ್ ಆಗಿ ನಡೆದೇ ಇಲ್ಲ. 2 ಸಲ ಗೌತಮಿ ಮತ್ತೆ ಹನುಮಂತು ಹೊರಗಡೆ ಬುಟ್ಟಿ ಇಟ್ಟಿದ್ರು. ರಜತ್ ಅದನ್ನ ಫೌಲ್ ಮಾಡ್ಲಿಲ್ಲ. ಸೊ ಯಾವಾಗ್ಲೂ ಚೈತ್ರಕ, ಹನುಮಂತು, ಗೌತಮಿನೇ ಎಲ್ಲರೂ ಬುಟ್ಟಿ ಕೀಳ್ತಾ ಇದ್ರು ಹೊರತು ಭವ್ಯ ಮತ್ತೆ ಮೋಕ್ಷಿತನ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದು ತುಂಬಾ ಕಮ್ಮಿ. ಆಮೇಲೆ ಚೈತ್ರಕನ ತುಂಬಾ ಬ್ಲಂಟ್ ಆಗಿ ಡೈರೆಕ್ಟ್ ಆಗಿ ಹೋಗಿ ಎಲ್ಲ ಅಟ್ಯಾಕ್ ಮಾಡ್ತಾ ಇದ್ರು. ಇದು ತುಂಬಾ ಅನ್ಫೇರ್ ಗೇಮ್ ಅನ್ನಿಸ್ತು ನನಗೆ. ಈಗ ಹನುಮಂತು ಬಗ್ಗೆ ಹೇಳ್ಬೇಕು. ಹನುಮಂತು ಫಸ್ಟ್ ಗೇಮ್ ಇಂದಲೂ ಗೆಲ್ಬೇಕು ಅಂತ ಆಡ್ಲೇ ಇಲ್ಲ. ಅವನಿಗೆ ಗೊತ್ತು ಒಳಗಡೆ ಹೋದ್ರೆ ಇಬ್ರು ಡಿಸೈಡ್ ಮಾಡ್ಕೊಂಡಿರ್ತಾರೆ ಮತ್ತೆ ವಾಪಸ್ ಬರಲೇಬೇಕು ಅಂತ. ಅವ್ನು ತುಂಬಾ ಕ್ಲೆವರ್ ಗೇಮ್ ಆಡ್ತಾ ಇದ್ದ, ಸ್ಮಾರ್ಟ್ ಗೇಮ್ ಆಡ್ತಾ ಇದ್ದ. ಅವನ ಹತ್ರ ಬಾಲ್ ಕಿತ್ಕೊಳಕ್ ಬಂದಾಗ 2 ಬಾಲ್ ಆ ಕಡೆ ಎಸ್ಬಿಟ್ಟು ಈ ಕಡೆ ಬಂದ್ಬಿಡ್ತಾ ಇದ್ದ. ಅದನ್ನ ತಗೊಳಕ್ ಹೋಗಿ ಇವನ್ನ ಬಿಟ್ಬಿಡ್ತಾರೆ ಅಂತ. ಟೋಟಲ್ ಆಗಿ ಅವ್ನ ಗೇಮ್ ಎಂಜಾಯ್ ಮಾಡ್ತಾ ಇದ್ದ. ಗೆಲ್ಬೇಕು ಅಂತ ಆಡ್ಲೇ ಇಲ್ಲ. ಅವ್ನ ಆ ರೌಂಡ್ ಅಲ್ಲಿ ಗೆದ್ದಿದ್ದು ಬೇರೆಯವ್ರು ಬೀಳ್ಸಿದಕ್ಕೆ ಹೊರತು ಅವನಾಗ ಅವ್ನ್ ಗೆದ್ದೇ ಇಲ್ಲ. ಸೊ ಹನುಮಂತು ಟೋಟಲ್ ಆಗಿ ಕೊನೆವರೆಗೂ ಇದ್ದು ಕೊನೆಯಲ್ಲಿ ನುಗ್ಗಕ್ ಟ್ರೈ ಮಾಡ್ತಾ ಇದ್ದ ಅಂತ ನನ್ಗೆ ಅನ್ನಿಸ್ತು. ಯಾಕಂದ್ರೆ ಈಗ ಹೋದ್ರು ಅವರಿಬ್ರು ಪಾಲಿಟಿಕ್ಸ್ ಅಲ್ಲಿ ಇವ್ನು ಬದುಕಕ್ ಚಾನ್ಸೇ ಇಲ್ಲ, ಅಲ್ಲಿರಕ್ ಚಾನ್ಸೇ ಇಲ್ಲ. ಇವತ್ತು ಸೇಲ್ ಅಲ್ಲಿರೋ ಇನ್ನೊಂದು ಪ್ರಾಡಕ್ಟ್ ಪೇಜ್ ಹೋಗ್ಬಿಟ್ಟು ನಿಮಗೆ ಇಷ್ಟ ಬಂದಿದ್ದು ಸೆಲೆಕ್ಟ್ ಮಾಡಿ, ಇಂಟ್ರೆಸ್ಟ್ ಇದ್ರೆ ಬೈ ಮಾಡಿ. ಇನ್ನು ಉಸ್ತುವಾರಿ ರಜತ್ ಹತ್ರ ಬರ್ತೀನಿ. ರಜತ್ ಉಸ್ತುವಾರಿ ತುಂಬಾ ಹಾನೆಸ್ಟ್ ಆಗಿ ಮಾಡ್ಬೇಕು ಅಂತಲೇ ಡಿಸೈಡ್ ಮಾಡಿದಾರೆ ಅವರು. ಆದ್ರೆ ಕೆಲವು ಕಡೆ ಅವರು ನೋಡ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ಗೌತಮಿ, ಹನುಮಂತು ಇಬ್ರು ಬುಟ್ಟಿ ಹೊರಗಡೆ ಇಟ್ಟಿದ್ರು. ಅದನ್ನ ಅವ್ರು ಗಮನಿಸಲೇ ಇಲ್ಲ. ಆಮೇಲೆ ಮಂಜು, ತ್ರಿವಿಕ್ರಮ್ ಪಾಲಿಟಿಕ್ಸ್ ಅವ್ರಿಗೆ ಗೊತ್ತಾಗಿತ್ತು. ಅದನ್ನ ಜೋರಾಗಿ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ. ಸೊ ಧನರಾಜ್ ವಿಷಯದಲ್ಲಿ ರಜತ್ ಫೀಲಿಂಗ್ಸ್ ಹೊರಗಡೆ ಬಂದಿದ್ದಂತೂ ನಿಜ. ಅದು ಧನರಾಜ್ಗೂ ಗೊತ್ತಾಯ್ತು. ಧನರಾಜ್ ಇದನ್ನ ಮಾಡ್ಬೇಡ ಅಂತ ಹೇಳಿದ್ರು. ಸೊ ನನಗೆ ಪರ್ಸನಲ್ ಆಗಿ ಅನ್ಸಿದ್ದು ರಜತ್ ತುಂಬಾ ಫೈರ್ ಆಗಿ ಹಾನೆಸ್ಟ್ ಆಗಿ ಉಸ್ತುವಾರಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ ಅಂತ. ಇನ್ನು ಭವ್ಯಗೌಡ ಬಗ್ಗೆ ಹೇಳ್ಬೇಕು. ಭವ್ಯ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಆದ್ರೆ ಬೇರೆಯವ್ರ ಬುಟ್ಟಿನ ಯಾರಾದ್ರೂ ಬೀಳಿಸಿದಾಗ ಇವರು ಹೋಗ್ಬಿಟ್ಟು ಅಲ್ಲಿಂದ ಎತ್ಕೋತಾರೆ, ಅಲ್ಲಿಂದ ಕೈಯಾಗಿ ತಗೋತಾರೆ. ನೀವು ನೋಡಿರ್ಬೋದು, ಗೌತಮಿ ಬುಟ್ಟಿಯಿಂದ ಕಿತ್ಕೊಂಡ್ರು, ಚೈತ್ರ ಬುಟ್ಟಿಯಿಂದನೂ ಕಿತ್ಕೊಂಡ್ರು. ಆದ್ರೆ ಇವ್ರ ಬುಟ್ಟಿಯಿಂದ ಯಾರಾದ್ರೂ ತಗೊಳಕ್ ಬಂದ್ರೆ ಮಾತ್ರ ಇವ್ರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದ್ಬಿಡುತ್ತೆ. ಹೋಗಿ ಎಲ್ಲರ ಬುಟ್ಟಿನೂ ಬೀಳಿಸ್ಬಿಡ್ತಾರೆ. ನನ್ನ ತಂಟೆಗೆ ಬಂದ್ರೆ ನಾನು ಹಿಂಗೆ ಮಾಡೋದು ಅಂತ ಹೇಳ್ತಾರೆ. ಆದ್ರೆ ಇವ್ರು ಬೇರೆಯವ್ರಿಗೆ ಮಾಡ್ಬೇಕಾದ್ರೆ ಅದು ಇವ್ರ ತಲೆಯಲ್ಲಿ ಇರಲ್ಲ. ಇವರು ಅದೇ ಮಾಡ್ತಾ ಇದಾರೆ ಅಂತ. ಆಮೇಲೆ ಹನುಮಂತು ಒಂದ್ಸಲ ಅವ್ರ ಬುಟ್ಟಿ ಬೀಳ್ಸಕ್ ಹೋದಾಗ ತೆಗೆದು ಹೊಡೆದೇ ಬಿಟ್ರು. ಅದ್ ಹೆಂಗರು ಮಾಡ್ತಾರ ತರ. ಆಮೇಲೆ ಹೊರಗಡೆ ಬಂದ್ಬಿಟ್ಟು ಆಟದಲ್ಲಿ ನಡೆಯುತ್ತೆ ಸಾರಿ ಅನ್ನೋದೇನು. ಅದೇ ಹನುಮಂತು ಭವ್ಯ ಹೊಡೆದಿದ್ರೆ ಅದೆಷ್ಟು ಸೀನ್ ಆಗಿರೋದು. ಫ್ಲಿಪ್ಕಾರ್ಟ್ ಅಲ್ಲಿ ಈಗ ಫ್ರೆಶ್ ಕಲೆಕ್ಷನ್ಸ್ ಲೋಡ್ ಆಗಿದೆ. ವಿಂಟರ್ ಸೇಲ್ ಮುಗಿಯೋಕ್ಕಿಂತ ಮೊದಲೇ ಬೈ ಮಾಡ್ಕೊಳ್ಳಿ. ಆಮೇಲೆ ಹೊಟ್ಟೆ ನೋವು ಅಂತ ಇದ್ರು. ಅದು ಮಾತ್ರ ನನಗೆ ಸುಳ್ಳು ಅಂತಲೇ ಅನ್ನಿಸ್ತು. ಬೇರೆಯವ್ರು ಏನಾದ್ರು ಅನ್ಕೋಬಹುದು. ಯಾಕಂದ್ರೆ ಇಮಿಡಿಯೇಟ್ ಅವ್ರು ಹೊಟ್ಟೆ ನೋವು ಅಂತ ಹೇಳಿ ಬಾಲೆಲ್ಲ ಹೋದ್ಮೇಲೆ ಹೋಗಿ ಚೇಸ್ ಮಾಡಿ ಎಗ್ರಿ ಗೌತಮಿ ಮೇಲೆ ಬಿದ್ರು. ಅವಾಗ ಹೊಟ್ಟೆ ನೋವು ಇರ್ಲಿಲ್ವಾ? ಆಮೇಲೆ ಹೊಟ್ಟೆ ನೋವು ಬಗ್ಗೆ ಏನು ಮಾತೇ ಆಡಿಲ್ಲ. ಭವ್ಯ ಸ್ಟ್ಯಾಂಡರ್ಡ್ಸ್ಗೆ ಅದು ನನಗೆ ಇಷ್ಟ ಆಗಿಲ್ಲ. ಇದು ಬರೀ ಬಿಗಿನಿಂಗ್ ಮಾತ್ರನೇ. ಹೋಗ್ತಾ ಹೋಗ್ತಾ ಮೋಸ ಪಾಲಿಟಿಕ್ಸ್ ಈ ಟಿಕೆಟ್ ಫಿನಾಲೆ ಪಡ್ಕೊಳ್ಳೋದ್ರಲ್ಲಿ ಸಿಕ್ಕಾಪಟ್ಟೆ ಕಾಣುತ್ತೆ. ಸೊ ನಾನು ಹೇಳಿರೋ ಪಾಯಿಂಟ್ಸ್ ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಯ್ತು, ಇಲ್ಲ ನೀವು ನೋಡಿರೋ ಪ್ರಕಾರ ಬೇರೆ ಏನಾದ್ರು ನಿಮ್ಗೆ ಅನ್ನಿಸ್ತಾ, ಕಮೆಂಟ್ ಅಲ್ಲಿ ಬರ್ತಿ ತಿಳಿಸಿ. ಈ ರಿವ್ಯೂ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.